ಆತ್ಮೀಯ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ನವೋದಯ ತರಬೇತಿ ಕೇಂದ್ರದ ವತಿಯಿಂದ ನಡೆಸುತ್ತಿರುವಂತಹ ವಿಡಿಯೋಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಟ್ ಆಫ್ ಸ್ಪೀಚ್ ನಲ್ಲಿ ಬರುವಂತಹ 6ನೇ ಪ್ರಕಾರ ಪ್ರಿಪೋಸಿಷನ್ ಅನ್ನು ನೋಡ್ತಾ ಹೋಗೋಣ. ಏನು ಪಾರ್ಟ್ ಆಫ್ ಸ್ಪೀಚ್ ನಲ್ಲಿ ಬರುವಂತಹ 6ನೇ ವಿಧ ಅಥವಾ 6ನೇ ಪ್ರಕಾರವಾದಂತಹ ಪ್ರಿಪೋಸಿಷನ್ ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ. ಈ ಪ್ರಿಪೋಸಿಷನ್ ಅನ್ನು ನಾವು ಕನ್ನಡದೊಳಗೆ ಏನಂತಪ್ಪ ಅಂದ್ರೆ ಉಪಸರ್ಗಾವ್ಯ ಅಂತ ಕರಿತೀವಿ. ಏನಂತೀವಿ? ಕನ್ನಡದಲ್ಲಿ ಉಪಸರ್ಗಾವ್ಯ ಅಂತೀವಿ. ಇಂಗ್ಲಿಷ್ ಒಳಗ ಪ್ರಿಪೋಸಿಷನ್ ಅಂತ ಕರೆದ್ರೆ ಕನ್ನಡದಾಗ ಏನಂತೀವಿ? ಉಪಸರ್ಗಾವ್ಯ. ಅಂದ್ರೆ ಅದರ ಡೆಫಿನೇಷನ್ ನೋಡೋಣ. ಮೊದಲ ಇಂಗ್ಲಿಷ್ ನೋಡೋಣ್ರಿ, ಆಮೇಲೆ ಕನ್ನಡದೊಳಗ ನೋಡೋಣ್ರಿ. Preposition is a word used with a noun or pronoun to show how the person or thing denoted by the noun or pronoun stands in relation to something else. ಇಲ್ಲಿ ಈ ಪ್ರಿಪೋಸಿಷನ್ ಅನ್ನುವಂಥದ್ದು ಒಂದು ನಾಮಪದ ಮತ್ತು ಸರ್ವನಾಮವಾಗಿದೆ ಅಂತ ಹೇಳ್ತಾರೆ. ಏನು ಇಲ್ಲಿ ಈ ಪ್ರಿಪೋಸಿಷನ್ ಅನ್ನುವಂಥದ್ದು ಒಂದು ನಾಮಪದ ಮತ್ತು ಸರ್ವನಾಮವಾಗಿದೆ. ಇದನ್ನ ನಾವು ಯಾವ್ದಕ್ಕೆ ಬಳಸ್ತೇವಪ್ಪ ಅಂದ್ರ ಇದನ್ನ ಯಾವ್ದಕ್ಕೆ ಬಳಸ್ತೇವೆ ಅಂದ್ರ ಒಂದು ಸರ್ವನಾಮ ಮತ್ತು ಒಂದು ನಾಮಪದ. ಸರಿ, ಒಂದು ಸರ್ವನಾಮ ಮತ್ತು ಒಂದು ನಾಮಪದ ಅಥವಾ ನಾಮಪದ ಇನ್ನೊಂದು ನಾಮಪದ. ಸರಿ, ಅರ್ಥ ಮಾಡ್ಕೊರಿ. ಈ ಒಂದು ಪ್ರಿಪೋಸಿಷನ್ ನಾವು ಯಾವ ಬಳಸ್ತೇವಪ್ಪ ಅಂದ್ರ ಒಂದು ವಾಕ್ಯದ ಮೊದಲಿರುವಂತ ನಾಮಪದ ಮತ್ತು ಒಂದು ವಾಕ್ಯದ ಕೊನೆಯಲ್ಲಿರುವಂತ ಒಂದು ನಾಮಪದ ನಡುವೆ ಯಾವ ರೀತಿ ಸಂಬಂಧ ಐತಿ ಇಲ್ಲಿ ನೋಡ್ರಿ. ಈ ಪ್ರಿಪೋಸಿಷನ್ ಅಂತ ನಾವು ಎದಕ್ಕೆ ಬಳಸ್ತೇವಪ್ಪ ಅಂದ್ರ ಒಂದು ವಾಕ್ಯದಲ್ಲಿ ನೋಡ್ರಿ ಇಲ್ಲೊಂದಷ್ಟು ವಾಕ್ಯಗಳದಾವ. ಈ ವಾಕ್ಯದಲ್ಲಿ ಮೊದಲಿರುವಂತ ಪ್ರನೌನ್ ಮತ್ತು ಕೊನೆಯಲ್ಲಿರುವಂತ ನೌನ್ ಮೊದಲಿರುವಂತ ಪ್ರನೌನ್ ಮತ್ತು ಕೊನೆಯಲ್ಲಿರುವಂತ ನೌನ್ ನಡುವೆ ಯಾವ ರೀತಿ ಸಂಬಂಧ ಐತೆ ಅನ್ನೋದನ್ನ ತಿಳಿಸ್ಕೊಡ್ತೇವೆ. ಅಥವಾ ಸಂಬಂಧವನ್ನ ಕಲ್ಪಿಸಿ ನಾವು ಏನ್ ಮಾಡ್ತೀವಿ? ಒಂದು ಪ್ರಿಪೋಸಿಷನ್ ಬಳಸ್ತೀವಿ. ಅಥವಾ ಮೊದಲಿರುವಂತ ನಾಮಪದ ಮತ್ತು ಕೊನೆಯಲ್ಲಿರುವಂತ ಒಂದು ನಾಮಪದ ನಡುವೆ ಯಾವ ರೀತಿ ಸಂಬಂಧ, ರಿಲೇಷನ್ ಅಂದ್ರೆ ಸಂಬಂಧ ಐತೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಏನ್ ಮಾಡ್ತೀವಿ? ಈ ಪ್ರಿಪೋಸಿಷನ್ ನ ಬಳಸ್ತೀವಿ. ಅರ್ಥ ಅಂದ್ರೆ ಒಂದು ನಾಮಪದ ಮತ್ತು ಇನ್ನೊಂದು ನಾಮಪದದ ನಡುವೆ, ಒಂದು ಸರ್ವನಾಮ ಮತ್ತು ಇನ್ನೊಂದು ನಾಮಪದದ ನಡುವೆ ಯಾವ ರೀತಿ ಸಂಬಂಧ ಐತಿ ಅಂತ ತಿಳಿಸಿಕೊಳ್ಳುವಂತ ಪದಗಳಿಗೆ ನಾವು ಪ್ರಿಪೋಸಿಷನ್ ಅಂತಲೇ ಕರಿತೀವಿ. ಕನ್ನಡ ಮೀನಿಂಗ್ ನೋಡ್ರಿ. ಪ್ರಿಪೋಸಿಷನ್ ಎಂಬುದು ಒಂದು ನಾಮಪದ ಅಥವಾ ಸರ್ವನಾಮಗಳ ಜೊತೆ ಬಳಸುವ ಪದವಾಗಿದೆ. ನೋಡ್ರಿ, ಎಂಬುದು ಒಂದು ನಾಮಪದ ಅಥವಾ ಸರ್ವನಾಮದ ಜೊತೆ ಬಳಸುವ ಪದವಾಗಿದೆ. ಇದು ಆ ನಾಮಪದ ಅಥವಾ ಸರ್ವನಾಮವು ಸೂಚಿಸುವಂತ ವ್ಯಕ್ತಿ ಅಥವಾ ವಸ್ತುವಿಗೂ ಮತ್ತೊಂದು ವಸ್ತುವಿಗೂ ಇರುವಂತಹ ಸಂಬಂಧವನ್ನ ತಿಳಿಸುತ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಿಪೋಸಿಷನ್ ನ ಬಳಸ್ತೀವಿ. ಎಕ್ಸಾಂಪಲ್ ನೋಡ್ರಿ, ಇನ್ ಅಂದ್ರೆ ಅಲ್ಲಿ, ವಿತ್ ಜೊತೆಗೆ, ಆಟ್ ಕಡೆಗೆ, ಬೈ ಮತ್ತು ಫ್ರಾಮ್ ಅಂದ್ರೆ ಗೆ ಮತ್ತು ಇಂದ, ಫಾರ್ ಸಲುವಾಗಿ. ಏನಪ್ಪ ಅಂದ್ರೆ ಪದ ರೂಪದಲ್ಲಿ ಇರುವಂತಹ ಒಂದಿಷ್ಟು ಎಕ್ಸಾಂಪಲ್ಸ್. ಈಗ ಸೆಂಟೆನ್ಸ್ ನಲ್ಲಿ ಇರುವಂತಹ ಒಂದಿಷ್ಟು ಎಕ್ಸಾಂಪಲ್ ನೋಡ್ರಿ. ಹಿ ಈಸ್ ಇನ್ ದ ಗಾರ್ಡನ್. ನೋಡ್ರಿ, ಒಂದು ಪ್ರೊನೌನ್ ಮತ್ತು ಇನ್ನೊಂದು ನೌನ್. ಈ ಎರಡಕ್ಕೂ ನಡುವೆ ಏನಪ್ಪ ಅಂದ್ರೆ ಇನ್ ಅನ್ನುವಂತ ಒಂದು ಪ್ರಿಪೋಸಿಷನ್ ನಾವೇನ್ ಮಾಡಿವಿ ಅಲ್ಲೇ ಸೇರಿಸುತ್ತೇವೆ. ಈ ಎರಡಕ್ಕೂ ನಡುವೆ ಯಾವ ರೀತಿ ಸಂಬಂಧಿತ ಅನ್ನೋದನ್ನ ಇದು ತಿಳಿಸ್ಕೊಡ್ತದೆ. ಅವನೆಲ್ಲಿದಪ್ಪ ಅಂದ್ರ ಉದ್ಯಾನವನದಲ್ಲಿ ಉದ್ಯಾನವನದಲ್ಲಿ ಇದ್ದಾನೆ ಅಂತ. ನೋಡ್ರಿ, ಅವನು ಮತ್ತು ಉದ್ಯಾನದ ನಡುವೆ ಏನ್ ಮಾಡಿದ್ದು? ಒಂದು ಸಂಬಂಧವನ್ನ ಕಲ್ಪಿಸಿದ್ವಿ. ಯಾವುದು? ಅಲ್ಲಿ ಅನ್ನುವಂಥದ್ದು ಅಥವಾ ಇನ್ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದು, ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ನೌನ್ ಮತ್ತು ನೌನ್ ನಡುವೆ ಒಂದು ಸಂಬಂಧವನ್ನ ಕಲ್ಪಿಸೈತಿ. ಏನು? ಒಂದು ಬುಕ್ ಅಂದ್ರೂ ನೌನ ಮತ್ತು ಟೇಬಲ್ ಅಂದ್ರೂ ನೌನ್. ಈ ಎರಡು ನೌನ್ ಅದಾವ. ಈ ಎರಡು ನೌನ್ಗಳ ನಡುವೆ ಇದೇನ್ ಮಾಡಿಪ್ಪ ಅಂದ್ರೆ ಆನ್ ಅನ್ನುವಂಥದ್ದು ಒಂದು ಸಂಬಂಧವನ್ನ ಕೊಟ್ಟು ಮಾಡಿದೆ. ಒಂದ್ ವೇಳೆ ಇಲ್ಲಿ ಏನಾದ್ರೂ ಆನ್ ಇರ್ಲಿಪ್ಪ ಅಂದ್ರೆ ಇವೆರಡಕ್ಕೂ ಸಂಬಂಧ ಇರ್ತಿರ್ಲಿಲ್ಲ. ಇರುತ್ತನ? ಇಲ್ಲ. ಇದಕ್ಕೆ ಸರಿಯಾಗಿರುವಂತ ಅರ್ಥ ಬರ್ತಿರ್ಲಿಲ್ಲ. ನೋಡ್ರಿ, ದ ಬುಕ್ ಈಸ್ ದ ಟೇಬಲ್ ಅಂದ್ರೆ ಪುಸ್ತಕ ಮ್ಯಾಗ ಇತ್ತು ಕೆಳಗಡೆ ಇತ್ತು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಇವೆರಡಕ್ಕೂ ಒಂದು ಅರ್ಥ ಅಥವಾ ಎರಡಕ್ಕೂ ಒಂದು ಸಂಬಂಧವನ್ನ ಕಲ್ಪಿಸ್ಬೇಕಂದ್ರೆ ಅಲ್ಲೇ ನಾವೇನ್ ಮಾಡ್ಬೇಕು? ಪ್ರಿಪೋಸಿಷನ್ ನ ಬಳಸ್ಬೇಕು. ಅಂದಾಗ ಏನಪ್ಪ ಅಂದ್ರೆ ವಾಕ್ಯ ಪೂರ್ತಿ ಆಗ್ತದೆ. ಅದಕ್ಕಂತ ನೋಡ್ರಿ, ದ ಬುಕ್ ಈಸ್ ಆನ್ ಮೇಲೆ, ಆನ್ ದ ಟೇಬಲ್. ಎದ್ ಮಾಡಿಪ್ಪ ಅಂದ್ರೆ ಟೇಬಲ್ ಮೇಲೆ ಐತಿ. ನೆಕ್ಸ್ಟ್, ಶಿ ಕಮ್ ಫ್ರಮ್ ಮುಂಬೈ. ಶಿ ಅಂದ್ರೆ ಪ್ರೊನೌನ್, ಮುಂಬೈ ಅಂದ್ರೆ ನೌನ್. ಪ್ಲೇಸ್ ನೇಮ್ ಹೌದಲ್ಲ? ಶಿ ಅಂದ್ರೆ ಪ್ರೊನೌನ್. ಈ ಎರಡಕ್ಕೂ ನಡುವೆ ಸಂಬಂಧವನ್ನ ಕಲ್ಪಿಸುವಂತ ಪದ ಅದು ಫ್ರಾಮ್. ಫ್ರಾಮ್ ಏನಕ್ಕದು? ಪ್ರಿಪೋಸಿಷನ್. ಫ್ರಾಮ್ ಏನಕ್ಕತಿ? ಪ್ರಿಪೋಸಿಷನ್. ಅಂದ್ರೆ ಅವಳು ಮುಂಬೈಯಿಂದ ಬಂದಳು. ಇಂದ ಅನ್ನುವಂಥದ್ದು ಪ್ರಿಪೋಸಿಷನ್. ರವಿ ವೆಂಟ್ ಸಿಟಿ ಫಾರ್ ಸ್ಟಡಿ. ರವಿ ನಗರಕ್ಕೆ ಹೋಗ್ತಾನ. ಎದಕ್ಕೆ ಹೋಗ್ತಾರಪ್ಪ ಅಂದ್ರೆ ಓದಿಗಾಗಿ ಅಥವಾ ಓದುವ ಸಲುವಾಗಿ ಏನ್ ಮಾಡ್ತಾನ? ನಗರಕ್ಕೆ ಹೋಗ್ತಾನ. ರವಿ ಅನ್ನುವಂಥದ್ದು ನೌನ ಮತ್ತು ಸ್ಟಡಿ ಅನ್ನುವಂಥದ್ದು ಕೂಡ ನೌನ ಆಕತಿ. ಸಿಟಿ ಬರುತ್ತೆ. ಸಿಟಿ, ರವಿ ಮತ್ತು ಸಿಟಿ. ಸಿಟಿ ಅಂದ್ರೆ ನಗರ. ಈಗ ಎರಡಕ್ಕೂ ನಡುವೆ ಏನ್ ಮಾಡೈತಪ್ಪ ಅಂದ್ರೆ ಫಾರ್ ಅನ್ನುವಂಥದ್ದು ಏನ್ ಮಾಡ್ತೈತಿ? ಒಂದು ಸಂಬಂಧವನ್ನ ಕಲ್ಪಿಸ್ತೈತಿ. ಓಕೆ, ಇವತ್ತಿನ ಕ್ಲಾಸ್ನಾಗ ಇಷ್ಟ. ನಾಳೆ ಕ್ಲಾಸ್ನಾಗ ಮತ್ತೊಂದು ಪಾರ್ಟ್ ಆಫ್ ಸ್ಪೀಚ್ ಅನ್ನ ನೋಡೋಣ್ರಿ. ಕಟ್ ಮಾಡಿ.